ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹಿಂದೆ ಸಂಪುಟ ಪಟ್ಟಿ ಫೈನಲ್ ಆಗುತ್ತೆ. ದೆಹಲಿಯಲ್ಲಿ ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ರಾಹುಲ್ ಗಾಂಧಿ ಬ್ಯುಸಿ ಇದ್ದಿದ್ರಿಂದ ತಡವಾಯಿತು. ನೀಟ್ ಅಕ್ರಮದ ವಿರುದ್ಧ ಹೋರಾಟದಿಂದಾಗಿ ವಿಳಂಬ ಆಯಿತು. ಇಂದು ಬಹುತೇಕ ಅಂತಿಮ ನಿರ್ಧಾರ ತಗೋತಾರೆ. ಇವತ್ತೇ ವರಿಷ್ಠರು ಎಲ್ಲವನ್ನು ಬಗೆಹರಿಸ್ತಾರೆ ಅಂತ ಆರ್.ಬಿ. ತಿಮ್ಮಾಪುರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರೊಬ್ಬರೇ ಈಗ ಇವತ್ತೇ ಆಗ್ಬಿಡುತ್ತೆ ಅಂತ ಹೇಳಿದ್ದು. ಇಲ್ಲ ಅಂತ ಅಂದ್ರೆ ಕೊಡಬಹುದು, ಮಾಡಬಹುದು, ಆಗಬಹುದು, ಇದೇ ಹೇಳಿಕೆಗಳನ್ನ ನಾವು ನೋಡ್ತಾ ಇದ್ದೀವಿ ಹೊರತು ಆರ್.ಬಿ. ತಿಮ್ಮಾಪುರ್ ಅವ್ರ ಬಾಯಿಂದಾನೆ ಹಾಗೆ ಆಗುತ್ತೆ ಅಂತ ಹೇಳಿಕೆ ಬಂದಿದೆ ನೋಡಿ. ಇವತ್ತೇ ಫೈನಲ್ ಆಗುತ್ತೆ ಲಿಸ್ಟು ಅಂತ ಹೇಳಿಕೆ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ್. ರಾಹುಲ್ ಗಾಂಧಿ ಬ್ಯುಸಿ ಇದ್ರು, ಹಂಗಾಗಿ ತಡವಾಯಿತು. ನೀಟ್ ಅಕ್ರಮದ ವಿರುದ್ಧ ಹೋರಾಟದಿಂದಾಗಿ ವಿಳಂಬ ಆಯಿತು. ಇವತ್ತು ಬಹುತೇಕ ಅಂತಿಮ ನಿರ್ಧಾರ ತಗೋತಾರೆ. ಇವತ್ತೇ ವರಿಷ್ಠರು ಎಲ್ಲವನ್ನು ಬಗೆಹರಿಸ್ತಾರೆ ಅಂತ ತಿಮ್ಮಾಪುರ್ ಅವರು ಮಾತಾಡಿದ್ದಾರೆ. ಈ ಸಲ ಕ್ಯಾಬಿನೆಟ್ ರೀಸಫಲ್ ಅಂದ್ರೆ ಸ್ವಲ್ಪ ಲೇಟ್ ಆಗಿದೆ. ಇದು ಸಹಜವಾಗಿ ನಮ್ಮ ನಾಯಕರು ರಾಹುಲ್ ಜಿ ಅವರು ಬಿಜಿ ಇದ್ದಾರೆ. ಇದು ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮತ್ತೊಂದು ಆದ್ರಿಂದ ಸ್ವಲ್ಪ ನಮಗೆ ಟೈಮ್ ಸಿಕ್ಕಿಲ್ಲ. ಐ ಥಿಂಕ್ ಇವತ್ತೇ ಫೈನಲ್ ಆಗತ್ತೆ ಅಂತಕ್ಕಂಥ ಭಾವನೆ ನಮ್ದು. ಯಾವುದೇ ಕಾರಣಕ್ಕೂ ಇವತ್ತು ಕ್ಲಿಯರ್ ಆಗುತ್ತೆ. ಸರಿ, ಕಾವೇರಿ ಸಮಸ್ಯೆ ಇದೆ, ಅದನ್ನ ಮತ್ತೆ ನಾವು ಮನೆಗೆ ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಮುಖ್ಯಮಂತ್ರಿ ನೀರಾವರಿ ಸಚಿವರು ಹೇಳಿದರು. ಅದ್ರ ಜೊತೆಗೆ ಬರಗಾಲ, ಒಂದು ಕಡೆ ಕುಡಿಯ ನೀರು, ಮತ್ತೊಂದು ಸಮಸ್ಯೆಗಳಿದ್ದಾವೆ. ಆದ್ರಿಂದ ಈಗ ಆಲ್ರೆಡಿ 60% ಜನ ಇಲ್ಲಿಂದ ಡೆಲ್ಲಿಯಿಂದ ನಾವು ಶಾಸಕರು ಹೋಗಿದ್ದಾರೆ. ನಾವು ಇವತ್ತು ಇದು ಸಹಜವಾಗಿ ಒಮ್ಮೊಮ್ಮೆ ಎಲ್ಲ ಪಕ್ಷದಲ್ಲಿ ನಡೆಯುವ ರೀತಿಯಲ್ಲಿ ನಮ್ಮದು ಸ್ವಲ್ಪ ಲೇಟ್ ಆಗಿದೆ. ಇವತ್ತು ಬಗೆಹರಿಸ್ತಾರಂತಕ್ಕಂಥ ಭಾವನೆಯಲ್ಲಿ ನಾವಿದ್ದೀವಿ. ಸರ್, ಇವತ್ತು ಈಗ ಅಂತ ಹೇಳಿ ಸಮಯ ಮುಂದೂಡಿಕೆ ಆಗ್ತಾನೆ ಇದೆ. ಸಿಎಂ ಆದಂತವರಿಗೆ, ಒಂದು ಸ್ಟೇಟ್ ಸಿಎಂ ಆದವರಿಗೆ ಅವ್ರದ್ದೇ ಆದಂತ ಕೆಲಸಗಳಿರುತ್ತೆ. 4-5 ದಿನ ಈಗ ವಾರಗಟ್ಲೆ 3 ಸತಿ 4 ಸತಿ ಡೆಲ್ಲಿಗೆ ಬರ್ತಾ ಇದ್ರೆ ರಾಜ್ಯದ ಕೆಲಸ ಹೇಗೆ ಅಂತೇಳಿ ತಡ ಆಗಿದೆ, ನಾವಿಲ್ಲ ಕೇಳೋದಿಲ್ಲ. ತಡ ಆಗಿದೆ, ಅದನ್ನ ಆದಷ್ಟು ಬೇಗ ಬಹುಶಃ ನಾನು ತಿಳಿದಾಗ ಇವತ್ತೇ ಬಗೆಹರಿಸ್ತಕ್ಕಂಥದ್ದು ಆಗ್ತಿದೆ ಅಂತಕ್ಕಂಥದ್ದು ನಮಗೆ ತಿಳುವಳಿಕೆಗೆ ಬಂದ ವಿಷಯ.